ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನನ್ನ ಮತ್ತೊಂದು ಮಿನಿ ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಬಂದಿರೋದ ಕದ್ರಿ ಮಂಜುನಾಥನ ದರ್ಶನಕ್ಕೆ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನವೇ ಕದ್ರಿ ಮಂಜುನಾಥ. ಒಂದ್ಸಲ ಏನಾಗತ್ತಂದ್ರೆ ಪರಶುರಾಮ ತನ್ನ ಪಾಪ ವಿಮೋಚನೆಗಾಗಿ ಸಮುದ್ರ ದೇವನೊಂದಿಗೆ ಹೋರಾಡಿ ತನ್ನ ಕೊಡಲಿನ ಸಮುದ್ರಕ್ಕೆಸೆತಾನಂತ. ಸಮುದ್ರಕ್ಕೆಸೆದ ಘೋರ ತಪಸ್ಸಿಗೆ ಕುಂತಾನಂತ. ಶಿವನು ಪರಶುರಾಮನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಮಂಜುನಾಥನಾಗಿ ನೆಲೆಯೂರಿದ್ದೇ ಇದೆ ಕದ್ರಿಯಲ್ಲಿ. ಅಲ್ಲಿ ಹೊರಡಿದ ಸಪ್ತಕೋಟಿ ಮಂತ್ರಗಳಿಂದ 7 ಕುಂಡಗಳು ತಯಾರಾಗುವಂತ. ಆ ಕುಂಡಕ್ಕೆ ಬರುವ ನೀರ ಗೋಮುಖದಿಂದ ಬರ್ತದೆ. ಗೋಮುಖದಲ್ಲಿ ನೀರು ಬರುವುದು ಎಲ್ಲಿಂದಂದ್ರ ಕಾಶಿಯ ಭಗೀರಥಿಯಿಂದ ಬರುವುದರಿಂದ ಅದಕ್ಕೆ ಭಗೀರಥಿ ತೀರ್ಥ ಎಂದು ಕರೀತಾರೆ. ಆ ನೀರನ್ನ ಮೇಲಿರುವ ಶಿವಲಿಂಗಕ್ಕೆ ಎರೆದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾವಂತ ನಂಬಿಕೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರ ಆ ಶಿವಲಿಂಗದ ಮೇಲೆ ಎಷ್ಟೇ ನೀರು ಎರೆದ್ರು ಕ್ಷಣ ಮಾತ್ರದಲ್ಲಿ ಅದೆಲ್ಲ ನೀರು ಇಂಗಿ ಹೋಗತ್ತಂತ. ಧರ್ಮಸ್ಥಳ ಮಂಜುನಾಥನ ಮೂಲ ನೆಲೆ ಕದ್ರಿ. ಇಲ್ಲಿರುವ ಲಿಂಗವನ್ನ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದಲ್ಲಿ ಹೋಗಿ ಸ್ಥಾಪನೆ ಮಾಡಿದ್ರಂತ. ಅದನ್ನೇ ನಾವೀಗ ಧರ್ಮಸ್ಥಳದಲ್ಲಿ ದರ್ಶನ ಪಡಿತಾ ಇದ್ವಿ. ಹರ ಹರ ಮಹಾದೇವ್.